ಗ್ರಾಸಿಮ್ ಇಂಡಸ್ಟ್ರೀಸ್ ಸ್ಟಾಕ್ಸ್ ಖರೀದಿಸಿದ್ರೆ 36% ಲಾಭ. RCB ಮಾರಾಟಕ್ಕಿಲ್ಲ, ಡಿಯಾಜಿಯೋ ಹೇಳಿಕೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾಮ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಆದಿತ್ಯ ಬಿರ್ಲಾ ಸಮೂಹಕ್ಕೆ ಸೇರಿದ ಗ್ರಾಸಿಮ್ ಇಂಡಸ್ಟ್ರೀಸ್ ಕಂಪನಿಯ ಷೇರಿನ ಬಗ್ಗೆ ಇದೀಗ ಅಮೆರಿಕ ಮೂಲದ ಅಂತಾರಾಷ್ಟ್ರೀಯ ಬ್ರೋಕರೇಜ್ ಸಂಸ್ಥೆಯಾದ ಮೋರ್ಗಾನ್ ಸ್ಟಾನ್ಲಿಯು ಒಂದು ಗುಡ್ ನ್ಯೂಸ್ ನೀಡಿದೆ. ಮೋರ್ಗಾನ್ ಸ್ಟಾನ್ಲಿಯು ಗ್ರಾಸಿಮ್ ಇಂಡಸ್ಟ್ರಿಯ ರೇಟಿಂಗ್ ಅನ್ನು ಈಕ್ವಲ್ ವೆಯ್ಟ್ನಿಂದ ಓವರ್ ವೆಯ್ಟ್ಗೆ ಅಪ್ಗ್ರೇಡ್ ಮಾಡಿದೆ ಹಾಗೂ ಈ ಷೇರು ಭವಿಷ್ಯದಲ್ಲಿ 36% ಲಾಭ ಗಳಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದೆ. ಗ್ರಾಸಿಮ್ ಸ್ಟಾಕ್ ಈ ವರ್ಷ ಇಲ್ಲಿಯವರೆಗೆ 10% ರಿಟರ್ನ್ಸ್ ಅನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ. ಮೋರ್ಗನ್ ಸ್ಟಾನ್ಲಿಯ ಈ ವರದಿ ಬೆನ್ನಲ್ಲೇ ಗ್ರಾಸಿಮ್ ಇಂಡಸ್ಟ್ರಿಯ ಷೇರು ದರದಲ್ಲಿ ಜೂನ್ 10ರಂದು ಮಧ್ಯಂತರ ಅವಧಿಯಲ್ಲಿ 5% ಏರಿಕೆ ದಾಖಲಾಗಿದೆ. ಈಗ ಮತ್ತಷ್ಟು ವಿವರಗಳನ್ನು ನೋಡೋಣ. ಗ್ರಾಸಿಮ್ ಇಂಡಸ್ಟ್ರೀಸ್ ಷೇರಿನ ಈಗಿನ ದರ 2704 ರೂಪಾಯಿ. 9ರಿಂದ 12 ತಿಂಗಳಲ್ಲಿ ಅಂದರೆ ಮುಂದಿನ 1 ವರ್ಷದ ಅವಧಿಯಲ್ಲಿ ಇದರ ಟಾರ್ಗೆಟ್ ಪ್ರೈಸ್ 3500 ರೂಪಾಯಿ. ಅಂದರೆ 3500 ರೂಪಾಯಿಗೆ ಏರಿಕೆ ಆಗ್ಬೋದು, 36% ಏರಿಕೆ ಆಗ್ಬೋದು ಎಂಬ ಅಂದಾಜು. 2024 ಜೂನ್ 10ಕ್ಕೆ 2440 ರೂಪಾಯಿ ರೇಟ್ ಇತ್ತು. ಗ್ರಾಸಿಮ್ ಇಂಡಸ್ಟ್ರೀಸ್ ಮಾರ್ಕೆಟ್ ಕ್ಯಾಪ್ 1,84,000 ಕೋಟಿ ರೂಪಾಯಿ ಇದೆ. ಆದಿತ್ಯ ಬಿರ್ಲಾ ಸಮೂಹದ ಗ್ರಾಸಿಮ್ ಇಂಡಸ್ಟ್ರೀಸ್ ಕಂಪನಿಯು ಏನು ಮಾಡ್ತಾ ಇದೆ? ಫೈಬರ್, ಪೇಂಟ್ಸ್, ಕೆಮಿಕಲ್ಸ್, ಅಗ್ರೋಕೆಮಿಕಲ್ಸ್, ಟೆಕ್ಸ್ಟೈಲ್, ಇನ್ಸುಲೇಟರ್ ಉತ್ಪಾದನೆಯ ಉದ್ದಿಮೆಯಲ್ಲಿದೆ. ಹಲವು ಸೆಕ್ಟರ್ಗಳಲ್ಲಿ ಪ್ರಬಲ ಕಂಪನಿ ಇದಾಗಿದೆ. 1947ರಲ್ಲಿ ಗ್ವಾಲಿಯರ್ನಲ್ಲಿ ಈ ಕಂಪನಿ ಸ್ಥಾಪನೆ ಆಗಿದೆ. ಮುಂಬೈನಲ್ಲಿ ಪ್ರಧಾನ ಕಚೇರಿ ಇದೆ. ಕುಮಾರಮಂಗಲಂ ಬಿರ್ಲಾ ಕಂಪನಿಯ ಈಗಿನ ಚೇರ್ಮನ್ ಆಗಿದ್ದಾರೆ. ಬಿರ್ಲಾ ಗ್ರೂಪ್ನ ಈ ಕಂಪನಿಯು 1,48,000 ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿದೆ. 20,000 ಉದ್ಯೋಗಿಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಟ್ರಾಟೆಕ್ ಸಿಮೆಂಟ್, ಆದಿತ್ಯ ಬಿರ್ಲಾ ಕ್ಯಾಪಿಟಲ್, ಆದಿತ್ಯ ಬಿರ್ಲಾ ರಿನ್ಯೂವಬಲ್ ನೀವು ಕೇಳಿರ್ಬೋದು. ಇದೆಲ್ಲ ಕೂಡ ಈ ಕಂಪನಿಯ ಅಧೀನ ಕಂಪನಿಗಳಾಗಿದೆ. ಮೋರ್ಗಾನ್ ಸ್ಟಾನ್ಲಿಯು ಗ್ರಾಸಿಮ್ ಇಂಡಸ್ಟ್ರೀಸ್ನ ರೇಟಿಂಗನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಕಾರಣ ಏನು? ಗ್ರಾಸಿಮ್ ಇಂಡಸ್ಟ್ರಿಯು ಮುಂದಿನ 9ರಿಂದ 12 ತಿಂಗಳಲ್ಲಿ ಒಳ್ಳೆ ಬೆಳವಣಿಗೆ ದಾಖಲಿಸುವ ನಿರೀಕ್ಷೆ ಇದೆ. ಇದರ ಷೇರಿನ ದರ 1 ವರ್ಷದ ಒಳಗೆ 3500 ರೂಪಾಯಿಗೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮೋರ್ಗಾನ್ ಸ್ಟಾನ್ಲಿಯ ರಿಸರ್ಚ್ ಅಸೋಸಿಯೇಟ್ ಆದ ರಾಹುಲ್ ಗುಪ್ತಾ ಅವರು ತಿಳಿಸಿದ್ದಾರೆ. ಮೋರ್ಗಾನ್ ಸ್ಟಾನ್ಲಿಯು ಈ ಹಿಂದೆ 2975 ರೂಪಾಯಿಗೆ ಟಾರ್ಗೆಟ್ ಪ್ರೈಸನ್ನು ಇಟ್ಟಿತ್ತು. ಈಗ 3500ಕ್ಕೆ ಇನ್ಕ್ರೀಸ್ ಮಾಡಿದೆ. ವಿಶೇಷ ಏನಂತಂದರೆ, ಕಳೆದ 6 ತಿಂಗಳಿನಿಂದ ಪೇಂಟ್ಸ್ ಬಿಸ್ನೆಸ್ ವಲಯದಲ್ಲಿ ಗ್ರಾಸಿಮ್ ಇಂಡಸ್ಟ್ರೀಸ್ ಮುನ್ನಡೆ ಸಾಧಿಸಿದೆ. ಇದು ಉದ್ಯಮ ವಲಯವನ್ನು ಬಹಳ ಅಚ್ಚರಿಗೊಳಿಸಿದೆ. ಎರಡನೇದಾಗಿ, ಗ್ರಾಸಿಮ್ ಇಂಡಸ್ಟ್ರಿಯ ಅಧೀನ ಕಂಪನಿಯಾದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯ ಆದಾಯ ಮತ್ತು ಮಾರ್ಕೆಟ್ ಶೇರ್ ಎರಡು ಕೂಡ ಜಾಸ್ತಿ ಆಗ್ತಾ ಇದೆ. ವಿಸ್ಕೋಸ್ ಸ್ಪಾಪಲ್ ಫೈಬರ್ ಉತ್ಪಾದನೆಯಲ್ಲಿ ಈ ಗ್ರಾಸಿಮ್ ಇಂಡಸ್ಟ್ರೀಸ್ ಜಗತ್ತಿನಲ್ಲೇ ಮುಂಚೂಣಿಯಲ್ಲಿದೆ. ಜೊತೆಗೆ ಕೆಮಿಕಲ್ ಇಂಡಸ್ಟ್ರಿಗೆ ಬೇಕಾಗುವಂಥ ಕಾಸ್ಟಿಕ್ ಸೋಡಾ ಮತ್ತು ಇದರ ರಾಸಾಯನಿಕ ಪದಾರ್ಥಗಳನ್ನು ತಯಾರಿಸ್ತಾ ಇದೆ. ಗ್ರಾಸಿಮ್ ಇಂಡಸ್ಟ್ರಿ ಇದರ ಒಂದು ಕಾಂಪಿಟೇಟರ್ ಏಷ್ಯನ್ ಪೇಂಟ್ಸ್ ವಿರುದ್ಧ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ಒಂದು ದೂರನ್ನು ಕೊಟ್ಟಿತ್ತು. ಈ ದೂರಿನ ಪ್ರಕಾರ ಏಷ್ಯನ್ ಪೇಂಟ್ಸ್ ಸ್ಪರ್ಧಾತ್ಮಕತೆಗೆ ವಿರುದ್ಧವಾದ ನಡೆಯನ್ನು ಅನಿಸ್ತಾ ಇದೆ ಅಂತ ಆ ದೂರಿನಲ್ಲಿ ಹೇಳಲಾಗಿದ್ದು, ಮತ್ತು CCI ಇದರ ಬಗ್ಗೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವಂಥ ನಿರೀಕ್ಷೆ ಇದೆ ಅಂತಲೂ ವರದಿಯಾಗಿದೆ. ಒಟ್ಟಿನಲ್ಲಿ ಪೇಂಟ್ಸ್ ಬಿಸ್ನೆಸ್ಸಲ್ಲಿ ಕೂಡ ಸಾಕಷ್ಟು ಮುಂಚೂಣಿಯಲ್ಲಿದೆ ಗ್ರಾಸಿಮ್ ಇಂಡಸ್ಟ್ರೀಸ್. ಹಣಕಾಸು ಮಾರುಕಟ್ಟೆಗೆ ಸಂಬಂಧಿಸಿದ ಕೆಲವು ಉಪಯುಕ್ತವಾದಂತಹ ಮತ್ತು ಇಂಟ್ರೆಸ್ಟಿಂಗ್ ನ್ಯೂಸ್ ಮತ್ತು ಮಾಹಿತಿಗಳನ್ನು ಈಗ ತಿಳಿಯೋಣ. ನೋಡಿ, ಕಳೆದ ಮೇ ತಿಂಗಳಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ SIP ಮೂಲಕ ಹೂಡಿಕೆಯ ಮೊತ್ತ 26,688 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಬಹಳ ದೊಡ್ಡ ರೆಕಾರ್ಡ್ ನಂಬರ್ ಇದು. ಏಪ್ರಿಲ್ನಲ್ಲಿ 26,632 ಕೋಟಿ ರೂಪಾಯಿ ಆಗಿತ್ತು ಮತ್ತು ಇನ್ಕ್ರೀಸ್ ಆಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಮಾತ್ರ ಒಂದಷ್ಟು ಮೇನಲ್ಲಿ ಕಡಿಮೆ ಹೂಡಿಕೆ ಆಗಿದೆ. ಅಂದರೆ 22% ಇಳಿಕೆ ಆಗಿದ್ದು 19,013 ಕೋಟಿ ರೂಪಾಯಿ ಇಷ್ಟು. ಸ್ಟಿಲ್ ಇದು ಬೆಟರ್ ನಂಬರ್ ಅಂತಲೇ ಹೇಳ್ಬೋದು. ಅದೇ ರೀತಿ ಏಪ್ರಿಲ್ನಲ್ಲಿ 24,269 ಕೋಟಿ ರೂಪಾಯಿ ಮೊತ್ತ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಆಗಿತ್ತು. ಎರಡನೇ ಸುದ್ದಿ ಏನಪ್ಪ ಅಂತಂದರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಥವಾ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ಷೇರು ಮಾರುಕಟ್ಟೆಯಲ್ಲಿ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಹೂಡಿಕೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕಳೆದ 10 ವರ್ಷದಲ್ಲೇ ಎರಡನೇ ಅತಿ ಹೆಚ್ಚು ಹೂಡಿಕೆ ಈ ವರ್ಷ ಇದುವರೆಗೆ ಆಗಿದೆ.
ಮೂರನೇ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ ಅಂತಂದರೆ, ಈ ಸಲ IPL ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಥವಾ RCB IPL ತಂಡದ ಮಾಲೀಕತ್ವವನ್ನು ಹೊಂದಿರುವ ಡಿಯಾಜಿಯೋ ಕಂಪನಿಯು RCBಯ IPL ಫ್ರಾಂಚೈಸಿಯಲ್ಲಿರುವ ತನ್ನ ಷೇರುಗಳನ್ನು ಮಾರಾಟ ಮಾಡಲು ಚಿಂತನೆ ನಡೆಸಿದೆ ಎಂಬಂತಹ ಕೆಲವೊಂದು ಮಾಧ್ಯಮಗಳ ವರದಿಯನ್ನು ಅದು ನಿರಾಕರಿಸಿದೆ. ಬ್ರಿಟನ್ ಮೂಲದ ಮದ್ಯ ಉತ್ಪಾದಕ ಡಿಯಾಜಿಯೋ RCBಯ ಮಾರುಕಟ್ಟೆ ಮೌಲ್ಯವನ್ನು $200 ಕೋಟಿ ಅಂತ ಅಂದಾಜಿಸಿರುವುದಾಗಿ ಅದೊಂದು ವರದಿಯಾಗಿತ್ತು. ರೂಪಾಯಿ ಲೆಕ್ಕದಲ್ಲಿ ನೋಡಿದರೆ ಸುಮಾರು 17,000 ಕೋಟಿ ರೂಪಾಯಿ ಆಗಲಿದೆ. ಆದರೆ ಎಲ್ಲ ವರದಿಗಳನ್ನು ಸ್ವತಃ ಡಿಯಾಜಿಯೋ ಅದರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದು, ಇವೆಲ್ಲ ವದಂತಿಗಳಾಗಿದೆ, RCBಯ ಷೇರುಗಳನ್ನು ಮಾರಾಟ ಮಾಡುವಂಥ ಆಲೋಚನೆ ತನಗೆ ಇಲ್ಲ ಅಂತ ಅದು ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಾಲ್ಕನೇ ಸುದ್ದಿ ಏನಪ್ಪ ಅಂತಂದರೆ, ಹಿಂದೂಸ್ತಾನ್ ಜಿಂಕ್ ಕಂಪನಿಯ ಷೇರಿನ ದರದಲ್ಲಿ ಕಳೆದ 5 ದಿನಗಳಲ್ಲಿ 15% ಏರಿಕೆ ಆಗಿದೆ. 5 ದಿನಗಳಲ್ಲಿ ಷೇರಿನ ದರ $464 ಇಂದ $533 ಹೆಚ್ಚಳಾಗಿದೆ. ಬೆಳ್ಳಿಯ ದರದಲ್ಲಿ ಏರಿಕೆ ಆಗ್ತಾ ಇರುವಂಥದ್ದು ಇದಕ್ಕೆ ಕಾರಣ. ದೇಶೀಯ ಮಾರುಕಟ್ಟೆಯಲ್ಲಿ ಬೆಳ್ಳಿಯ ದರ ದಾಖಲೆಯ ಎತ್ತರಕ್ಕೆ ಏರಿಕೆಯಾಗಿದೆ. ಒಂದು ಕಡೆ ಹೂಡಿಕೆದಾರರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಹೆಚ್ಚಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂಡಸ್ಟ್ರಿ ಪರ್ಪಸ್ಸಿಗೆ ಅಥವಾ ಕೈಗಾರಿಕೆ ಉದ್ದೇಶಕ್ಕೆ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇದ್ದು ಬೇಡಿಕೆಯಲ್ಲಿದೆ. ಹಿಂದೂಸ್ತಾನ್ ಜಿಂಕ್ ಜಗತ್ತಿನಲ್ಲೇ 3ನೇ ಅತಿ ದೊಡ್ಡ ಸಿಲ್ವರ್ ಪ್ರೊಡ್ಯೂಸರ್ ಕಂಪನಿ ಕೂಡ ಆಗಿದೆ. ಹೀಗಾಗಿ ಬೆಳ್ಳಿಗೆ ಡಿಮಾಂಡ್ ಬಂದಿದೆ. ಇದರ ಈ ಕಂಪನಿಯ ಷೇರು ದರ ಕೂಡ ಏರ್ತಾ ಇದೆ. 5ನೇದಾಗಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತೀಚೆಗೆ ರೆಪೋ ದರದಲ್ಲಿ ಇಳಿಕೆ ಮಾಡಿರುವ ಪರಿಣಾಮ ಕೆನರಾ ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, IDFC ಫಸ್ಟ್ ಬ್ಯಾಂಕ್, ICICI ಬ್ಯಾಂಕ್, HDFC ಬ್ಯಾಂಕ್, ಇಂಡಿಯನ್ ಬ್ಯಾಂಕ್ಗಳು ತಮ್ಮ ಕೆಲವು ಅವಧಿಯ ಫಿಕ್ಸಡ್ ಡೆಪಾಸಿಟ್ ಬಡ್ಡಿ ದರಗಳನ್ನು ಇಳಿಕೆ ಮಾಡಿದೆ. 6ನೇ ಸುದ್ದಿ ಯಾವುದಪ್ಪ ಅಂತಂದರೆ, ಮೊದಲ ಬಾರಿಗೆ 2011ರಿಂದ ಈಚೆಗೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳು ಸಾಲದ ವಿತರಣೆಯಲ್ಲಿ 2024-25ರ ಹೋದ ಸಾಲಿನಲ್ಲಿ ಖಾಸಗಿ ಬ್ಯಾಂಕ್ಗಳನ್ನು ಹಿಂದಿಕ್ಕಿದೆ. ಖಾಸಗಿ ಬ್ಯಾಂಕ್ಗಳು ಸಾಲದ ವಿತರಣೆ ಬೆಳವಣಿಗೆಯಲ್ಲಿ 9% ಗ್ರೋತ್ ದಾಖಲಿಸಿದರೆ ಸಾರ್ವಜನಿಕ ಬ್ಯಾಂಕ್ಗಳು 13.1 ಗ್ರೋತ್ ದಾಖಲಿಸಿದೆ. ಬಹಳ ವಿಶೇಷ ಇದು. 7ನೇದಾಗಿ, ರಿಲಯನ್ಸ್ ಪವರ್ ಷೇರ್ ದರಕ್ಕೆ ಸಂಬಂಧಪಟ್ಟಂಥ ಸುದ್ದಿ. ಮಂಗಳವಾರ 4.8% ಏರಿಕೆಯಾಗಿದೆ. ಕಳೆದ 52 ವಾರಗಳಲ್ಲಿ ಗರಿಷ್ಠ ಮಟ್ಟ ಇದು. ಹೊಸ ಪ್ರಾಜೆಕ್ಟ್ಗಳು ಸಿಕ್ಕಿರುವಂಥದ್ದು, ಈಕ್ವಿಟಿ ಸೇರ್ಪಡೆ ಆಗಿರುವಂಥದ್ದು, ಕೋರ್ಟ್ ರಿಲೀಫ್ ಕೊಟ್ಟಿರುವಂಥದ್ದು, ಜನವರಿ-ಮಾರ್ಚ್ ಅವಧಿಯಲ್ಲಿ ಕಂಪನಿಯ ವಹಿವಾಟು ಲಾಭದ ಹಳಿಗೆ ಮರಳಿರುವುದು ಇದಕ್ಕೆ ಕಾರಣ ಅಂತ ಹೇಳ್ತಾರೆ. 126 ಕೋಟಿ ರೂಪಾಯಿ ಲಾಭವನ್ನು ಈ ಕಂಪನಿ ಗಳಿಸಿತ್ತು. ರಿಲಯನ್ಸ್ ಪವರ್ ಶೇರ್ನ ಈಗಿನ ದರ 72 ರೂಪಾಯಿ ಆಗಿದೆ. ವರ್ಷದ ಹಿಂದೆ ಎಷ್ಟಿತ್ತಪ್ಪ ಅಂತಂದರೆ ಕೇವಲ 26 ರೂಪಾಯಿ ಮಟ್ಟದಲ್ಲಿತ್ತು. ಒಂದು ವರ್ಷದಲ್ಲಿ 175% ಹೆಚ್ಚಳವನ್ನು ಈ ಷೇರು ದರ ದಾಖಲಿಸಿದೆ. ಅಷ್ಟು ಲಾಭ ಕೊಟ್ಟಿದೆ. ಈ ಕಂಪನಿಯ ಮಾರುಕಟ್ಟೆ ಬಂಡವಾಳ ಮೌಲ್ಯ 29,000 ಕೋಟಿ ರೂಪಾಯಿ ಆಗಿದೆ. ವೀಕ್ಷಕರೇ, ಇದೇ ರೀತಿ ನಿಮಗೆ ಯಾವುದಾದ್ರೂ ಷೇರಿನ ಬಗ್ಗೆ ಉಪಯುಕ್ತವಾದ ಮಾಹಿತಿ ಬೇಕಾಗಿದೆ ಅಥವಾ ತಿಳ್ಕೊಳ್ಬೇಕಾಗಿದೆ, ನೀವು ಇನ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇರ್ಬೋದು ಅಥವಾ ಮಾಡಬೇಕು ಅಂತ ಬಯಸ್ತಾ ಇರುವಂಥದ್ದು ಇರ್ಬೋದು, ಷೇರುಗಳ ಬಗ್ಗೆ ಒಂದು ಒಳನೋಟ, ಆ ಕಂಪನಿಯ ವಿವರ ನಿಮಗೆ ಬೇಕಾಗಿದೆ ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ತಜ್ಞರ ನೆರವಿನೊಂದಿಗೆ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಒಳಪಡಿಸಿ ತಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ವಂದನೆಗಳು.